ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 16ರಂದು ಸಹ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ದಾಂಡೇಲಿ ಶಾಲಾ ಕಾಲೇಜು, ಅಂಗನವಾಡಿಗಳು ಮತ್ತು ಸರ್ಕಾರಿ ಅನುದಾನಿತ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಆದೇಶ ಹೊರಡಿಸಿದ್ದಾರೆ. ಅತಿಯಾದ ಮಳೆಯ ಪರಿಣಾಮ ಭಾನುವಾರ ಶಿರಸಿ ತಾಲೂಕಿನ ವಿವಿಧೆಡೆ ಮನೆ, ಕಾಂಪೌಂಡ್, ಮನೆಯ ಹಿಂಬದಿ ಗೋಡೆಗಳಿಗೆ ಹಾನಿಯಾಗಿ ಲಕ್ಷಾಂತರ ರೂಪಾಯಿ ಹಾನಿಯುಂಟಾಗಿದೆ. ಅಂತೆಯೇ ಶಿರಸಿ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ಗೋಡೆ ಸಹ ಕುಸಿದು ಬಿದ್ದಿದೆ. ಭಾನುವಾರ ಶಾಲೆಗೆ ರಜೆ ಇದ್ದ ಕಾರಣ ಗೋಡೆ ಬಿದ್ದರೂ ಯಾವುದೇ ಅಪಾಯ ಸಂಭವಿಸಿಲ್ಲ. ಇನ್ನು ಸ್ಥಳಕ್ಕೆ ಕಂದಾಯ ಅಧಿಕಾರಿ ಆರ್.ಎಂ. ವೆರಣಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಶಿರಸಿ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯು ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಪಾಯದ ಆಹ್ವಾನ ನೀಡುತ್ತಿದೆ. ಇಷ್ಟಿದ್ದರೂ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಗುತ್ತಿಗೆ ಪಡೆದವರು ತಮಗೇನು ಸಂಬಂಧವೇ ಇಲ್ಲ ಎಂಬಂತೆ ಜಾಣಕುರುಡುತನ ತೋರುತ್ತಾ ಮಳೆಗಾಲದ ಗಾಢ ನಿದ್ರೆಗೆ ಜಾರಿದ್ದಾರೆ. ಹೌದು, ಶಿರಸಿ ತಾಲೂಕಿನ ಎಕ್ಕಂಬಿ ಸಮೀಪ ರಸ್ತೆ ಹಾಳಾಗಿ ಸಂಪೂರ್ಣ ಕೆಟ್ಟು ಹೋಗಿದ್ದು ದಿನಕ್ಕೊಂದು ಅಪಘಾತವಂತೂ ಸರ್ವೇ ಸಾಮಾನ್ಯವಾಗಿದೆ. ಇದರಿಂದ ಬೇಸತ್ತ ಆ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ನಾಯ್ಕ್ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ರಿಪೇರಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದನ್ನು ನೋಡಿಯಾದರೂ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, ಗುತ್ತಿಗೆದಾರರು ರಸ್ತೆ ಸರಿಪಡಿಸಲು ಬರಲಿ ಎನ್ನುವುದು ಅವರ ಆಸೆಯಾಗಿದೆ. ಇನ್ನು ಎಕ್ಕಂಬಿ ಚೆಕ್ ಪೋಸ್ಟ್ ಬಳಿ ಶಿಥಿಲಗೊಂಡಿದ್ದ ರಸ್ತೆಯನ್ನು ಜೆಸಿಬಿ ಮೂಲಕ ಮಂಜುನಾಥ್ ಸರಿಪಡಿಸುತ್ತಿದ್ದಾರೆ. ದಿನನಿತ್ಯವೂ ನೂರಾರು ವಾಹನಗಳು, ಶಾಲಾ ಬಸ್ಗಳು ಸೇರಿದಂತೆ ಸಾಕಷ್ಟು ಪ್ರಯಾಣಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಮಳೆಯ ಅವಾಂತರದಿಂದ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಹೊಂಡ ಗುಂಡಿಗಳು ಬಿದ್ದಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಿವೆ. ಪ್ರಯಾಣಿಕರಿಗೆ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ರಸ್ತೆ ರಿಪೇರಿ ಮಾಡಿಸುತ್ತಿರುವುದಾಗಿ ಮಂಜುನಾಥ್ ಹೇಳುತ್ತಾರೆ. ಇನ್ನು ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಗಾಢ ನಿದ್ದೆಯಿಂದ ಎದ್ದು ರಸ್ತೆ ರಿಪೇರಿ ಮಾಡುವುದು ತಮ್ಮದೇ ಕೆಲಸವೆಂದು ಅರ್ಥ ಮಾಡಿಕೊಂಡು ರಸ್ತೆ ದುರಸ್ತಿ ಮಾಡಿಸುತ್ತಾರೋ ಅಥವಾ ಕುಂಭಕರ್ಣನ ನಿದ್ರೆಗೆ ಜಾರುತ್ತಾರೋ ಕಾದು ನೋಡಬೇಕಿದೆ. ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದೇ ಬಾರಿ ಆರ್ಬಿಐನಿಂದ 21 ಶಾಖೆಗಳನ್ನು ಪಡೆದಿರುವ ಸುದೀರ್ಘ 104 ವರ್ಷಗಳ ಇತಿಹಾಸ ಹೊಂದಿರುವ ಕೆಡಿಸಿಸಿ ಬ್ಯಾಂಕ್ ಎಂಬುದು ಹೆಮ್ಮೆಯ ವಿಚಾರವಾಗಿದೆ. ರೈತರ ಶ್ರೇಯಸ್ಸಿಗೆ ಸದಾಕಾಲ ಬ್ಯಾಂಕ್ ಬದ್ಧವಾಗಿದೆ. ಸಾಲ ಸೌಲಭ್ಯ ನೀಡುವ ಮೂಲಕ ರೈತರಿಗೆ ನೆರವಾಗುತ್ತಿದ್ದು ಜಿಲ್ಲೆಯ ಬಹುಪಾಲು ರೈತರು, ಕೃಷಿ ಕಾರ್ಮಿಕರು ಬ್ಯಾಂಕ್ ಮೇಲೆ ವಿಶ್ವಾಸವಿರಿಸಿದ್ದರಿಂದಲೇ ನಾವು ಹಂತ ಹಂತವಾಗಿ ಮೇಲೆ ಬರುತ್ತಿದ್ದೇವೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಕುಮಟಾ ತಾಲೂಕಿನ ಹೆಗಡೆಯಲ್ಲಿ 58ನೇ ಹಾಗೂ ಕತಗಾಲದಲ್ಲಿ 59ನೇ ನೂತನ ಶಾಖೆಯನ್ನು ಭಾನುವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ನೂತನ ಶಾಖೆಗಳ ಉದ್ಘಾಟನೆಯಿಂದ ಬ್ಯಾಂಕ್ ಆರ್ಥಿಕವಾಗಿ ಆರೋಗ್ಯಯುತವಾಗಿದೆ ಎಂಬುದು ಮತ್ತೆ ರುಜುವಾತಾಗಿದೆ ಎಂದು ಬಣ್ಣಿಸಿದ ಅವರು ಜಿಲ್ಲೆಯ ಬಹುಪಾಲು ರೈತರು, ಕೃಷಿ ಕಾರ್ಮಿಕರು ಬ್ಯಾಂಕ್ ಮೇಲೆ ವಿಶ್ವಾಸವಿರಿಸಿದ್ದಾರೆ. 1,500 ಕೋಟಿ ರೂಪಾಯಿ ಬೆಳೆ ಸಾಲ ಹಾಗೂ 500 ಕೋಟಿ ರೂಪಾಯಿ ಮಾಧ್ಯಮಿಕ ಸಾಲವನ್ನು ನೀಡಲಾಗಿದೆ. ಕೆಡಿಸಿಸಿ ಬ್ಯಾಂಕ್ ಆದಾಯ ತರದ ಆಸ್ತಿ ವರ್ಗೀಕರಣದಲ್ಲಿ 2ಕ್ಕೆ ಇಳಿದಿದೆ ಎಂದು ಅವರು ತಿಳಿಸಿದರು. ಇನ್ನು ಇಡೀ ಕುಮಟಾ ತಾಲೂಕಿಗೆ 64-65 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗುತ್ತಿದೆ. ನೀಡಿರುವ ಸಾಲ ವಸೂಲಾತಿಯಲ್ಲಿಯೂ 99.6% ಅಗ್ರ ಶ್ರೇಣಿಯಲ್ಲಿದೆ. ರೈತರ ಶ್ರೇಯೋಭಿವೃದ್ಧಿಗೆ ಬ್ಯಾಂಕ್ ಬದ್ಧವಾಗಿದೆ ಎಂದರು. ಇನ್ನು ದಿವಂಗತ ಆರ್.ಎಸ್. ಭಾಗವತರ ಸಹಿತ ಈ ಬ್ಯಾಂಕಿನ ಏಳಿಗೆಗೆ ಅನೇಕ ಹಿರಿಯರ ಶ್ರಮವಿದೆ. ನಿರ್ದೇಶಕ ಮಂಡಳಿಯ ಶ್ರಮವು ಅವಿರತವಾಗಿದೆ ಎಂದರು. ಅಲ್ಲದೆ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗಿ ರೈತರಿಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡಲು ಅನುಕೂಲವಾಗಲಿ ಎಂದು ಇದೇ ವೇಳೆ ಶುಭ ಹಾರೈಸಿದರು. ಇನ್ನು ನಿರ್ದೇಶಕ ಗಜು ಪೈ ಮಾತನಾಡಿ, ಇಷ್ಟು ಸುದೀರ್ಘ ವರ್ಷಗಳ ಕಾಲ ಬ್ಯಾಂಕ್ ಅನ್ನು ಮುನ್ನಡೆಸಿದ ಹಿರಿಯರೆಲ್ಲರ ಶ್ರಮವನ್ನು ಈ ದಿನ ನಾವು ಸ್ಮರಿಸಿಕೊಳ್ಳಬೇಕು ಎಂದರು. ಇನ್ನು ಕುಮಟಾ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷ ಧೀರು ಶನ್ಬಾಗ್ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅತಿಯಾದ ಆಂಗ್ಲ ಭಾಷೆಯಿಂದ ರೈತರು, ಬಡವರು ಸಂಕಷ್ಟದಲ್ಲಿ ಕಾಲ ಕಳೆಯುವ ಇಂದಿನ ದಿನಮಾನದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೆಡಿಸಿಸಿ ಬ್ಯಾಂಕ್ ಶಾಖೆ ಆರಂಭವಾಗಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಅಲ್ಲದೆ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರ ಅವಿರತವಾದ ಪ್ರಯತ್ನದಿಂದ ರೈತರ ಅನುಕೂಲಕ್ಕಾಗಿ ಕೆಡಿಸಿಸಿ ಬ್ಯಾಂಕ್ ಈ 2 ಶಾಖೆಗಳು ಲೋಕಾರ್ಪಣೆಯಾಗಿದೆ. ಇದು ರೈತರಿಗೆ, ಸಾರ್ವಜನಿಕರಿಗೆ ನೆರವಾಗಿ ಜನಮನ್ನಣೆ ಗಳಿಸಲಿ ಎಂದರು. ಇನ್ನು ಕಾರವಾರ ನಿರ್ದೇಶಕ ಪ್ರಕಾಶ್ ಗುನುಗಿ, ಅಂಕೋಲಾ ಸೊಸೈಟಿ ಅಧ್ಯಕ್ಷ ಬೀರಣ್ಣ ನಾಯ್ಕ್, ರಾಮಕೃಷ್ಣ ಹೆಗಡೆ ಕಡವೆ, ಶ್ರೀಕಾಂತ್ ಭಟ್, ವಿಪಿ ಹೆಗಡೆ ಹಾಗೂ ಕತಗಾಲ ಶಾಖಾ ವ್ಯವಸ್ಥಾಪಕರಾದ ಸವಿತಾ ಪಡ್ಗಾರ್, ಡಿಎಸ್ ಭಟ್, ವಾಮನ್ ನಾಯ್ಕ್, ವಿಪಿ ಶಾನ್ಬಾಗ್ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು. ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಜುಲೈ ತಿಂಗಳಲ್ಲಿ ಭೇಟಿ ನೀಡುವ ತಜ್ಞ ವೈದ್ಯರು ಡಾಕ್ಟರ್ ರಘುಪ್ರಸಾದ್ ಎಸ್,
ಹೃದಯ ರೋಗ ತಜ್ಞರು, ಡಾಕ್ಟರ್ ಶೇಷಗಿರಿ ರಾವ್ ಕ್ಯಾನ್ಸರ್ ತಜ್ಞರು, ಡಾಕ್ಟರ್ ಬಸವರಾಜೇಂದ್ರ ಎಸ್ ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಆದರ್ಶ ಹೆಗಡೆ ಕ್ಯಾನ್ಸರ್ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಕರಿ ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಸಾಯಿ ಸೂರಜ್ ಕೊಟೆರಾ ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಗುರುಪ್ರಸಾದ್ ಪೂಜಾರ್ ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು, ಡಾಕ್ಟರ್ ಸುನಿಲ್ ಮಳಗಿ ನರ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಎಸ್ ಭಟ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಡಾಕ್ಟರ್ ರೋಷನ್ ಸಾಗರ್ಕರ್ ವಕ್ರದಂತ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವಿಶ್ವಾಸ್ ಪೈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಮಂಜುನಾಥ್ ಎಸ್ ಪಂಡಿತ್ ಹೃದಯ ರೋಗ ತಜ್ಞರು, ಡಾಕ್ಟರ್ ದಿವಾಕರ್ ಭಟ್ ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವೆಂಕಟೇಶ್ ಮೊಗೇರ್ ಮೂತ್ರಪಿಂಡ ತಜ್ಞರು ಹಾಗೂ ಡಾಕ್ಟರ್ ವೀರಣ್ಣ ಗಡಾದ್ ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು. ನಮ್ಮಲ್ಲಿ ಔಷಧ ವಿಭಾಗ, ರಕ್ತ ಕೇಂದ್ರ, ಪ್ರಯೋಗಾಲಯ, ರೇಡಿಯಾಲಜಿ ಹಾಗೂ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆಗಳ ಸೇವೆ ಲಭ್ಯವಿದೆ. ಅಲ್ಲದೆ ಅಂಜಿಯೋಗ್ರಾಮ್, ಅಂಜಿಯೋಪ್ಲಾಸ್ಟಿ, ಎಕ್ಸೋ, ಟಿಎಂಟಿ ಹೋಲ್ಡರ್ ಸೇವೆಗಳು ಸಹ ಲಭ್ಯವಿದೆ. ಸೂಚನೆ: ನಮ್ಮ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ PSA, ವಿಟಮಿನ್ B12, D3 ಮತ್ತು BNP ಪರೀಕ್ಷೆ ಕೂಡ ಮಾಡಲಾಗುವುದು. ಅಲ್ಲದೆ TSS ರೈತ ರಕ್ಷಾ ಕವಚ ವಿಮೆಯ ಫಲಾನುಭವಿಗಳು ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲಾದಲ್ಲಿ ವಿಮೆಯ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಫೋನ್ ನಂಬರ್ 08382348443, ಮೊಬೈಲ್ ನಂಬರ್ 8431992801. ನಿಯಂತ್ರಣ ತಪ್ಪಿದ ಶಿರಸಿ ಹಾವೇರಿ ಬಸ್ ಗಟಾರಕ್ಕೆ ಇಳಿದಿದ್ದು ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದ ಘಟನೆ ಎಕ್ಕಂಬಿ ಮತ್ತು ಮಾವಿನಕೊಪ್ಪ ರಸ್ತೆ ಮಧ್ಯ ನಡೆದಿದೆ. ಹಾವೇರಿಯಿಂದ ಶಿರಸಿಗೆ ಬರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಒಂದೆರಡು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಬಸ್ಸಿನ ಸ್ಟೇರಿಂಗ್ ಬೋರ್ಡ್ ಕಟ್ಟಾಗಿ ಘಟನೆ ಸಂಭವಿಸಿದ್ದು ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ ಮಾಡಿ ಕಳುಹಿಸಲಾಗಿದೆ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಉಭಯ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಯು ಜುಲೈ 21ರಿಂದ ಆರಂಭವಾಗಲಿದೆ. ಸೆಪ್ಟೆಂಬರ್ 19ರ ತನಕ ಚಾತುರ್ಮಾಸ್ಯ ವ್ರತಾಚರಣೆ ನಡೆಯಲಿದೆ. ಇನ್ನು ಮಠದ ಹಿರಿಯ ಯತಿಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ, ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಕಿರಿಯ ಯತಿ ಶ್ರೀ ಆನಂದ ಬಹುದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸ್ಯ ವ್ರತ ಸಂಕಲ್ಪಿಸಲಿದ್ದಾರೆ. ಇನ್ನು ಜುಲೈ 21ರಂದು ಬೆಳಿಗ್ಗೆ 10 ಗಂಟೆಗೆ ಚಾತುರ್ಮಾಸ್ಯ ವ್ರತವನ್ನು ವ್ಯಾಸ ಪೂಜೆಯೊಂದಿಗೆ ಆರಂಭಿಸಲಿದ್ದಾರೆ. ಹಿರಿಯ ಶ್ರೀಗಳ 34ನೇ ಮತ್ತು ಕಿರಿಯ ಶ್ರೀಗಳ ಮೊದಲನೇ ಚಾತುರ್ಮಾಸ್ಯ ವ್ರತ ಇದಾಗಿದೆ. ಅಂದು ಸಂಜೆ 4 ಗಂಟೆಗೆ ಉಭಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಲಿದೆ. ಸಂಸದ ವಿಶ್ವೇಶ್ವರ ಕಾಗೇರಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಇದೇ ವೇಳೆ ಪ್ರಸಿದ್ಧ ಗಾಯಕ ತಾನ್ಸೇನ್ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಹಾಗೂ ಶಿಲ್ಪಿ ರಾಮಚಂದ್ರ ಹೆಗಡೆ ಕಿಶಿನ್ಮನೆ ಅವರನ್ನು ಶ್ರೀಮಠದಿಂದ ಗೌರವಿಸಲಾಗುತ್ತಿದೆ. ಅಂತೆಯೇ ಚಾತುರ್ಮಾಸ್ಯದ ಸಂಕಲ್ಪ ದಿನದಂದು 4 ವೇದ, ಉಪನಿಷತ್ತುಗಳು, 18 ಪುರಾಣಗಳ ಪಾರಾಯಣಗಳು ನಡೆಯಲಿವೆ. ಪ್ರತಿದಿನ ಮಹಾಭಾರತದ ಪ್ರವಚನಗಳು ನಡೆಯಲಿವೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿವಿಧ ಸೀಮೆಗಳ ಶಿಷ್ಯರ ಸೇವೆಗಳು ನಡೆಯಲಿದೆ ಎಂದು ಶ್ರೀಮಠದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ ಎಂದು ಆಡಳಿತ ಸಮಿತಿಯವರೇ ಆರೋಪಿಸಿದ ಪ್ರಕರಣ ಶಾಸಕರ ಭರವಸೆಯಂತೆ ತನಿಖೆಯ ಕಕ್ಷೆಗೆ ಒಳಪಟ್ಟು ಕೊನೆಗೂ ಘನವೃಷ್ಟಿಗೆ ಸಿಲುಕಿ ಹಳ್ಳ ಹಿಡಿದು ಹೋಯಿತೆ ಎಂಬ ಅನುಮಾನದ ಪ್ರಶ್ನೆ ಮೂಡಿದೆ. ಹಿಂದಿನ ಪ್ರಾಂಶುಪಾಲರು ಹಣವನ್ನು ದುರ್ವಿನಿಯೋಗ ಮಾಡಿದ ಹಾಗೂ ಲೂಟಿ ಮಾಡಿದ ಆರೋಪ ಕೇಳಿಬಂದಿದ್ದು, ಡೆಸ್ಕ್, ಬೆಂಚ್, ಕಂಪ್ಯೂಟರ್, ಪ್ರಾಜೆಕ್ಟರ್, ಪ್ರಿಂಟಿಂಗ್ ಮಷಿನ್, ಹೊಸ ಗೇಟ್ ಅಳವಡಿಕೆ, ಆಡಿಟೋರಿಯಂನಲ್ಲಿ ಮೈಕ್ ಅಳವಡಿಕೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಕಬಡ್ಡಿ ಕೋರ್ಟ್ಗೆ ಅನಗತ್ಯ ಮ್ಯಾಟ್ ಅಳವಡಿಕೆ, ಸುಣ್ಣ ಬಣ್ಣವು ಸೇರಿದಂತೆ ವಿವಿಧ ಕಾಮಗಾರಿ ನಡೆಸಲು ಟೆಂಡರ್ ಕರೆಯಬೇಕೆಂಬ ಸರ್ಕಾರದ ಕಡ್ಡಾಯ ನಿಯಮವಿದ್ದರೂ ಇದನ್ನು ಗಾಳಿಗೆ ತೂರಿ ನಿರಂಕುಶ ಪ್ರಭುತ್ವ ಸಾಧಿಸಿ ಕೆಲ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಕಮಿಷನ್ ಪಡೆದು ಭ್ರಷ್ಟಾಚಾರ ನಡೆದಿದ್ದಾರೆ ಎಂಬುದು ಬಹಿರಂಗವಾಗಿ ಚರ್ಚೆಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯ ಕೆಲವರು ಮೇಲಿಂದ ಮೇಲೆ ಸಭೆ ನಡೆಸಿ ವಿಚಾರಣೆ ಕೈಗೊಂಡು ಕೆಲ ಅಂಶಗಳನ್ನು ಖುದ್ದಾಗಿ ಬೆಳಕಿಗೆ ತಂದಿದ್ದರು. ಕಾಲೇಜಿನ ದಾಖಲೆ ಪತ್ರಗಳನ್ನು ಸಲ್ಲಿಸುವಂತೆ ಇಂದಿನ
ಪ್ರಾಂಶುಪಾಲರು ದೂರವಾಣಿ ಕರೆ ಮಾಡಿ ವಿನಂತಿಸಿದರೂ ನಿವೃತ್ತ ಪ್ರಾಚಾರ್ಯರು ಯಾರಿಗೂ ಕೇರ್ ಮಾಡದೆ ತನ್ನ ಹಠ ಮುಂದುವರೆಸಿದ್ದರು. ಅಭಿವೃದ್ಧಿ ಸಮಿತಿ ಸದಸ್ಯರು, ಕಾಲೇಜಿನ ಅಧ್ಯಕ್ಷರು, ಶಾಸಕರು ಆಗಿರುವ ಭೀಮಣ್ಣ ನಾಯ್ಕ ಅವರ ಗಮನಕ್ಕೆ ತಂದಾಗ ಅವರು ಕಾಲೇಜ್ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರನ್ನು ಸಂಪರ್ಕಿಸಿ ಕಾಲೇಜಿಗೆ ಭೇಟಿ ನೀಡಿ ತನಿಖೆ ನಡೆಸುವಂತೆ ತಿಳಿಸಿದ್ದರು. ಕಾಲೇಜಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದ್ದರೂ ತನಿಖೆ ಯಾಕೆ ವಿಳಂಬವಾಗುತ್ತಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಗರಣ ನಡೆದಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಾಸಕರು ಮಾಧ್ಯಮಗೋಷ್ಠಿ ನಡೆಸಿ ನಿವೃತ್ತಿಯಾದ ಪ್ರಾಂಶುಪಾಲರು ತರಗತಿಯ ಕೋಣೆ, ಉಪನ್ಯಾಸಕರ ಕೊಠಡಿ ಮತ್ತಿತರ ಕಡೆಗಳಲ್ಲಿ ವಾಯ್ಸ್ ರೆಕಾರ್ಡರ್ ಅಳವಡಿಸಿದ್ದರು ಎಂದು ಹೇಳಿದ್ದರು. ಅಲ್ಲದೆ ಹಗರಣವು ನಡೆದಿದೆ, ಆದರೆ ಈ ಕುರಿತು ತನಿಖೆ ನಡೆಸಿ ಶೀಘ್ರ ವರದಿ ಪಡೆಯುತ್ತೇನೆ ಎಂದು ಹೇಳಿದ್ದರು. ಆದರೆ ನಿವೃತ್ತ ಪ್ರಾಚಾರ್ಯರು 2 ತಿಂಗಳಾದರೂ ಖರ್ಚು ವೆಚ್ಚದ ಮಾಹಿತಿ ನೀಡಿಲ್ಲ. ಒಟ್ಟಾರೆ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪ ಈಗ ಮುನ್ನೆಲೆಯಲ್ಲಿದೆ. ಇನ್ನು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಸಿಎ ಪ್ರವೇಶಕ್ಕೆ ಸಹಾಯ ಮಾಡುವಂತೆ 4 ವಿದ್ಯಾರ್ಥಿನಿಯರು ಸಂಸದರ ಬಳಿ ತೆರಳಿ ವಿನಂತಿಸಿದ್ದರು. ಇನ್ನು ಕಾಲೇಜಿನ ಅಧ್ಯಕ್ಷರು ಇಂದಿನ ಶಾಸಕರು ಅವರ ಬಳಿ ಹೋಗಿ ಅರ್ಜಿ ಸಲ್ಲಿಸಿ ಎಂದು ಸಂಸದರು ಸಲಹೆ ನೀಡಿದ್ದರು. ಅದಾಗಲೇ ಕಾಲೇಜು ವಲಯದಲ್ಲಿ ಬಿಸಿಎ ಪ್ರವೇಶಾತಿಗೆ ಸೀಟುಗಳ ಹಂಚಿಕೆ ಹಕ್ಕನ್ನು ಒಳಗೊಳಗೆ ಹಂಚಿಕೊಳ್ಳಲಾಗಿದೆ ಎಂಬ ಗುಸುಗುಸು ಹರಡಿತ್ತು. ಈ 4 ವಿದ್ಯಾರ್ಥಿನಿಯರು ಸಂಸದರನ್ನು ಭೇಟಿ ಮಾಡಿ ಬಂದರು ಎಂಬ ಕಾರಣಕ್ಕೆ ಅವರಲ್ಲಿ 3ರಿಗೆ ಪ್ರವೇಶ ನಿರಾಕರಿಸಿ ಅವರ ಪೈಕಿ ಅನ್ಯ ಕೋಮಿನ ವಿದ್ಯಾರ್ಥಿನಿಯೊಬ್ಬಳಿಗೆ ಪ್ರವೇಶಾತಿ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ರಾಜಕೀಯ ಸ್ವಜನ ಪಕ್ಷಪಾತ ಮತ್ತು ತಾರತಮ್ಯ ಒಳಪ್ರವೇಶಿಸಿದೆ ಎಂಬ ಪ್ರಶ್ನೆ ಸಾರ್ವಜನಿಕವಾಗಿ ಕೇಳಿ ಬರುತ್ತಿದೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಪೀಳಿಗೆಗೆ ಉತ್ತಮ ಆಮ್ಲಜನಕ ದೊರೆಯಬೇಕಾದರೆ ಗಿಡಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕು ಎಂದು ಉಪ ಅರಣ್ಯಾಧಿಕಾರಿ ಮಹೇಶ್ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಗಾವಿ ಗ್ರಾಮದ ನೆಹರು ಪ್ರೌಢಶಾಲೆಯಲ್ಲಿ ಪರಿಸರ ಜಾಗೃತಿ ಹಾಗೂ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇನ್ನು ಕೃಷಿ ಮೇಲ್ವಿಚಾರಕ ರಾಮು ಅವರು ಮಾತನಾಡಿ, ಗಿಡಗಳನ್ನು ನೆಡುವುದು ಮುಖ್ಯವಲ್ಲ, ಅದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದ್ದು ನಾವು ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸುವ ನೆಪದಲ್ಲಿ ದುಂದು ವೆಚ್ಚ ಮಾಡುವ ಬದಲಾಗಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ಹೊಂದಬೇಕಿದೆ. ಅಲ್ಲದೆ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ನಿತ್ಯದ ಬದುಕಿನಲ್ಲಿ ಪ್ರತಿಯೊಬ್ಬರೂ ಪರಿಸರವನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ವಾತಾವರಣವನ್ನು ಕಲುಷಿತಗೊಳಿಸದೆ ಮರ ಗಿಡಗಳನ್ನು ಹೆಚ್ಚಾಗಿ ಬೆಳೆಸುವುದರಿಂದ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ. ಪರಿಸರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಶಾಲೆಯ ಮುಖ್ಯೋಪಾಧ್ಯಾಯ ರಾಜಪ್ಪ, ವಲಯ ಮೇಲ್ವಿಚಾರಕ ನಾಗರಾಜ್, ಕೃಷಿ ಮೇಲ್ವಿಚಾರಕರಾದ ರಾಮು ಸೇರಿದಂತೆ ಸೇವಾ ಪ್ರತಿನಿಧಿಗಳು, ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಪರಿಸರ ಕುರಿತು ಪ್ರಬಂಧ ಸ್ಪರ್ಧೆ ಹಮ್ಮಿಕೊಂಡಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಅಲ್ಲದೆ 50 ಸಸಿಗಳನ್ನು ನೆಡಲಾಯಿತು. Audio